ಚೆನ್ನಾಗೈತೆ. ಜೋರಿ ಈ ಕಡೆ ಸರ್ ಸ್ವಲ್ಪ ಸಂಘಟನೆಯ ಆರೈಕೆಯಿಂದ ಸಮಾಜಕ್ಕೆ ಕೆಲಸ ಮಾಡುವಂಥ ಆಚರಣೆ ಮಾಡಿದರೆ ನಾವೆಲ್ಲರೂ ಕೂಡ ಆರೈಸಿದ್ದೀವಿ. ನಾವೆಲ್ಲರೂ ಕೂಡ ದೇವರು ಕೊಟ್ಟಂಥ ಒಂದು ಜನ್ಮದಲ್ಲಿ ದೇವರು ಬೇರೆ ಕೂಡ ಅದನ್ನು ತಿಳ್ಕೊಂಡಿರ್ತಾರೆ. ಅದನ್ನು ತಿಳಿಸುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಅದೇ ಕಾರ್ಯವನ್ನು ನಮ್ಮ ಕುಟುಂಬ ಸಂವಿಧಾನ ಶಾಸಕರು ನಮ್ಮ ಅವರು ಕೂಡ ಬಗ್ಗೆ ಅವರು ಕೂಡ ಕುಟುಂಬವಾಗಿ ನಾವು ಅಭಿನಂದಿಸ್ತೇನೆ. ನಮ್ಮ ನಿಕಟಪೂರ್ವ ಶಾಸಕರಾದ ಅಶೋಕ್ ನಾಯಕರು ಪರ್ಮನೆಂಟ್ ನಾಯಕರಿಗೆ ಅವರು ಕೂಡ ಅದೇ ಪರವಾಗಿ ಅಭಿನಂದನೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಎಲ್ಲ ಒಳ್ಳೆ ಕಾರ್ಯಗಳು ಆಗ್ತದೆ ಅಂತ ದಯಮಾಡಿ ಅವರು ಹೋಗಬೇಕು ಮತ್ತೊಮ್ಮೆ ಶುಭಾರಿ ದೇವರು ಕೊಟ್ಟಂತ ಅನೇಕ ಕ್ಷೇತ್ರಗಳ ಸರ್ವಾಂಗೀಣ ಅಭಿವೃದ್ಧಿ ಇರ್ಬೋದು, ಜೊತೆಗೆ ರೈಲ್ವೆ, ಹೈವೇ, ಏರ್ವೇಸ್ ಇರ್ಬೋದು, ಇದೆಲ್ಲದೂ ಕೂಡ ಕನೆಕ್ಟಿವಿಟಿ ಮಾಡೋದು ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ವಾಟರ್ ವೇಸ್ ಒಂದು ಪೆಂಡಿಂಗ್ ಇದೆ. ಮೊನ್ನೆ ಅದನ್ನು ಕೂಡ KPTCL ಇಂದ ಒಂದು ಸರ್ವೆ ರಿಪೋರ್ಟ್ ಅನ್ನು ತರಿಸುವಂತ ಪ್ರಯತ್ನ,
ನಾವೇನಾದರೂ ನಮ್ಮ ಸಿಗಂದೂರಿಂದ ಆ ಒಂದು ಶರಾವತಿ ನದಿ ಏನು ಹರಿತಾ ಇದೆ, ಈಗ ಆಲ್ರೆಡಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಒಂದು ವಾಟರ್ ವೇಸ್ಗಳನ್ನ ಗುರುತಿಸುವಂತ ಕೆಲಸ ಆಗಿದೆ. ಅದರ ಪ್ರಕಾರ ನಮ್ಮ ತಾಳ್ದಕ್ಕೂ ನಿಂತುಬಿಡುತ್ತೆ, 1 ಅವರ್ ತಾಳ್ದಕ್ಕೂ ನಿಂತುಬಿಡುತ್ತೆ. ಅಲ್ಲಿಂದ ಮುಂದೆ ಆ ಒಂದು ರೀಚನ್ನ ಸೇರಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು, ಆ ದಿಕ್ಕಲ್ಲಿ ಆ ವರ್ಷ ಪೂರ್ತಿ ಎಷ್ಟು ನೀರು ನಿಂತಿರುತ್ತೆ, ಮಳೆ ಕಮ್ಮಿ ಆದಾಗೂ ಕೂಡ ನಾಳೆ ತರುವಂತ ನಾವು ಬೋಟ್ ಇರ್ಬೋದು, ಕ್ರೂಸ್ ಇರ್ಬೋದು, ಯಾವುದೇ ಒಂದು ಓಡಾಡಕ್ಕೆ ತೊಂದರೆ ಆಗಬಾರ್ದು. ಮಧ್ಯ ಸಣ್ಣ ಪುಟ್ಟ ಆ ಮರದ ಬೇರ್ಗಳೇನಿದೆ ಅದು ಯಾವ್ದಾದ್ರು ಒಂದು ಲೈನಲ್ಲಿ ಅದು ಸಣ್ಣ ಪುಟ್ಟದು ಕ್ಲಿಯರೆನ್ಸ್ ಆದರೆ ವರ್ಷ ಪೂರ್ತಿ ನಮ್ಮ ಆ ಒಂದು ದಿಕ್ಕಲ್ಲಿ ನಾವು ಅದನ್ನ ರನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದಿಕ್ಕಲ್ಲೂ ಕೂಡ ಹೋಮ್ವರ್ಕ್ ಆಗ್ತಾ ಇದೆ. ಹಾಗಾಗಿ ಬರೋ ದಿನದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಯಾರೇ ಬಂದರೂ ಕೂಡ ಒಂದು ವಾರ ನೆಮ್ಮದಿಯಿಂದ ಇದ್ದು ಎಲ್ಲ ರೀತಿಯಂತ ಅಭಿವೃದ್ಧಿ ಕಾರ್ಯ ಆಗಬೇಕು. ನಾನು ಮೊನ್ನೆ ಹೇಳಿದೆ, ನನ್ನ ಆಸೆ ಇತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ನಮ್ಮ ಒಂದು ಐತಿಹಾಸಿಕವಂತ ಕೋಟೆನೂರು ಕೋಚಿಂಗ್ ಡಿಪೋ ಒಂದು 100 ಕೋಟಿಯ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಬರುವಂಥ ದಿನದಲ್ಲಿ ಒಂದು ಐತಿಹಾಸಿಕವಂತ ಒಂದು ಸಂಪರ್ಕದ ಒಂದು ಕೇಂದ್ರ ಆಗಲಿಕ್ಕೆ ಅದು ಕಳೆದ ಒಂದು 7-8 ವರ್ಷಗಳಿಗೆ ಮಾಡಿದಂಥ ಹೋಮ್ವರ್ಕ್ ಇವತ್ತು ಅದು ರಿಸಲ್ಟ್ ಸಿಗ್ತಾ ಇದೆ. ಹಾಗಾಗಿ ಈಗ ಆಲ್ರೆಡಿ ಬೆಂಗಳೂರು, ಮೈಸೂರು ಇಲ್ಲಿ ಜಂಕ್ಷನ್ಗಳು, ಟ್ರಾಫಿಕ್ಗಳು ಹೆಚ್ಚಿಗೆ ಆಗಿರೋದ್ರಿಂದ ಬರುವಂಥ ದಿನದಲ್ಲಿ ಇದೆಲ್ಲ ಟ್ರೈನ್ಗಳನ್ನ ನಮ್ಮ ಶಿವಮೊಗ್ಗಕ್ಕೆ ಡೈವರ್ಟ್ ಆಗಬೇಕು. ಮತ್ತು ಎಷ್ಟು ಅಡ್ವಾನ್ಸ್ ಆಗಿ ಹೋಮ್ವರ್ಕ್ ಮಾಡ್ತಾರೆ ಅಂದರೆ, ಈಗ ಆಲ್ರೆಡಿ 1 ವರ್ಷದ ಮೊದಲೇ ಯಾವ್ಯಾವ ಟ್ರೈನನ್ನು ನಮ್ಮ ಕೋಟೆನೂರು ಕೋಚಿಂಗ್ ಡಿಪೋಯಿಂದ ಅವ್ರು ರನ್ ಮಾಡಬೇಕು. ಈಗಾಗಲೇ 4-5 ರಾಜ್ಯಗಳಿಗೆ ಆಗ್ತಾ ಇದೆ. ಮತ್ತು ನನ್ನ ಆಸೆ ಇದೆ, ಮೊನ್ನೆ ಗೌರವಿತ ಕೇಂದ್ರ ಸಚಿವರು ಅವರ ಮಂದಾಳದ ಮಾತನ್ನು ಹೇಳಿದ್ದಾರೆ, ನನಗೆ ರಾಜ್ಯ ಸರ್ಕಾರ ನಮ್ಮ ಫಾಸ್ಟಿಗೆ ಲ್ಯಾಂಡ್ ಎಕ್ವಿಷನ್ ಪ್ರೋಸೆಸ್ಗೆ ಆಗ್ತಾ ಇಲ್ಲ, ಹಾಗಾಗಿ ನಾವು ಶಿವಮೊಗ್ಗ ಹರಿಹರ ನಾವು ಅದನ್ನ ನಮ್ಮ ಸರ್ವೆ ಇದರಿಂದ ಬಿಟ್ಟಿದ್ದೀವಿ ಅಂತ ಕೂಡ ಅವರು ಮೊನ್ನೆ ಮಾತಾಡ್ತಾ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಫ್ಲೆಕ್ಸ್ ತೆಗೆದ್ರೆ ಸ್ವಲ್ಪ ಹಂಗೆ ಸರ್ಕೊಳ್ರಿ ಸ್ವಲ್ಪ.